ತಮಗೆ ಅಭಿನಂದನೆಗಳು. ಬೆಳಗ್ಗೆ 9 ಗಂಟೆಗೆ ಸದನದ ಕಾರ್ಯಕಲಾಪಗಳನ್ನು ತಾವು ಶುರು ಮಾಡಿ ಈಗ ರಾತ್ರಿ 8:30 9 ಗಂಟೆ ನೀವು ಏನೋ ದಾಖಲೆ ಮಾಡಲೇಬೇಕು ಅಂತ ನಿಶ್ಚಯ ಮಾಡಿದಿರಿ. ನಮ್ಮಂಥವ್ರಿಗೆ ಮಾತನಾಡತಕ್ಕಂಥ ಅವಕಾಶ ಕಲ್ಪಿಸ್ಕೊಡ್ತಾ ಇದ್ದೀರಿ, ಧನ್ಯವಾದಗಳು. ಮತ್ತು ವಿರೋಧ ಪಕ್ಷದ ನಾಯಕರು ಕೂಡ ಇದ್ದಾರೆ, ಅವ್ರಿಗೂ ಅಭಿನಂದನೆಗಳು ಹೇಳ್ತಾ, ಯಾಕಂದ್ರೆ ನಾನು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವ್ರಿಗೆ ಅಭಿನಂದನೆ ಹೇಳೋಣ ಅಂತ ಶುರು ಮಾಡೋಣ ಅಂತ ನನ್ನ ಮನಸ್ಸಲ್ಲಿ ಇದ್ದಿದ್ದು. 16ನೇ ಬಜೆಟ್ ಮಂಡಿಸಿದ್ದಾರೆ, ಒಂದು ದಾಖಲೆ. ಯಾಕಂದ್ರೆ ಸಾಮಾನ್ಯ ಮಾತಲ್ಲ. ಸತತವಾಗಿ ಅವರ ರಾಜಕೀಯದ ಜೀವನದಲ್ಲಿ 40 ವರ್ಷದ ರಾಜಕೀಯ ಜೀವನದಲ್ಲಿ 16ನೇ ಬಜೆಟ್, ಅದು ಒಂದು ಉತ್ತಮವಾದಂಥ ಬಜೆಟ್ ಅಂತ ನಾನು ಇವತ್ತು ಹೇಳಕ್ಕೆ ಬಯಸ್ತಾ ಇದ್ದೇನೆ. ಯಾಕೆ ಉತ್ತಮವಾದಂಥ ಬಜೆಟ್ ಅಂದರೆ, ಈ ಬಜೆಟ್ಗಿಂತ ಮುಂಚೆ ಯಾವುದೇ ಮೀಡಿಯಾ ನಾವು ನೋಡಿದ್ರು ಸಹ, ಅಥವಾ ನಮ್ಮ ವಿರೋಧ ಪಕ್ಷದ ಸ್ನೇಹಿತರು ಎಲ್ಲರೂ ಮಾತನಾಡ್ತಕ್ಕಂಥದ್ದು ನಾವು ಕೇಳಿದರೆ ಬಹಳ ಸೂಕ್ಷ್ಮವಾಗಿ ಎಲ್ಲರೂ ಗಮನಿಸ್ತಿದ್ರು. ಯಾವ ರೀತಿಯ ಈ ಬಜೆಟ್ ಬರುತ್ತೆ, 52,000 ಕೋಟಿ ಬರೀ ಇವರ ಗ್ಯಾರಂಟಿ ಸ್ಕೀಮ್ಗಳಿಗೆ ಇವರು ಮೀಸಲಿಡಬೇಕು. ಅದನ್ನು ಮೀರಿ ಅಭಿವೃದ್ಧಿಯ ಕೆಲಸಗಳಿಗೆ ಎಲ್ಲಿಂದ ದುಡ್ಡು ತರ್ತಾರೆ, ಏನ್ ಮಾಡ್ತಾರೆ ಅಂತ ಬಹಳ ಕುತೂಹಲದಿಂದ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ಬಜೆಟ್ ಹೊರಗೆ ಬಂದಿದೆ. ಸನ್ಮಾನ್ಯ ಅಧ್ಯಕ್ಷರೇ,